ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ 20 ಅಡಿ ನಕಾಶೆ ರೋಡ್. ಇದಕ್ಕೆ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಇದು. 2 ಎಕರೆ 17 ಗುಂಟೆ. ಇದು ಕನಕಪುರದಿಂದ ಈ ಜಾಗಕ್ಕೆ ಕರೆಕ್ಟಾಗಿ 9 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಸ್ಟೇಟ್ ಹೈವೇಗೆ ಬರೀ 150 ಅಡಿ ಅಷ್ಟೇ. ಇಲ್ಲಿಂದ ಟಾರ್ ರೋಡ್ ಇದೆ. ಅಲ್ಲಿಂದ ಇದರಲ್ಲಿ ನಿಮಗೊಂದು 5-6 ತೆಂಗಿನ ಮರ ಬರುತ್ತೆ. ನೋಡಿ, ಅದೇ ಸ್ಟೇಟ್ ಹೈವೇ ಅದು. ಇದೆಲ್ಲ ನಕಾಶೆ ರೋಡ್. ಇದು ಯಾರಾದರೂ 2.5 ಎಕರೆ ಅಥವಾ 2 ಎಕರೆ ನೋಡ್ತಾ ಇರೋರಿಗೆ ಒಳ್ಳೆ ಜಾಗ ಇದು. ಏಕೆಂದರೆ ಕನಕಪುರಕ್ಕೆ ಇಲ್ಲಿಂದ ಬರೀ 9 ಕಿಲೋಮೀಟ್ರು. ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ನಿಮಗೆ ಸ್ಕ್ವೇರ್ ಆಗಿ ಬರುತ್ತೆ. ಈ ಜಾಗ ಫುಲ್ ಸ್ಕ್ವೇರ್ ಆಗಿ ಬರುತ್ತೆ. ನೋಡಿ, ಅಲ್ಲಿಂದ ನಿಮ್ಗೆ ಆ ಥರ ಬಂದು ಫುಲ್ ಸ್ಕ್ವೇರ್ ಆಗಿ ಬರುತ್ತೆ. ಇದು ಬಂದು ನಿಮಗೆ ಜನರಲ್ ಪ್ರಾಪರ್ಟಿ. ಫರ್ ಗುಂಟೆ ಬಂದು 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ಒಂದು 10,000-20,000 ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿದೆ ಜಾಗ. ಊರ ಪಕ್ಕದ ಜಾಗ ಇದು. ಮತ್ತು ಸ್ಟ್ರೈಟ್ ಹೈವೇ ಇಲ್ಲಿಂದ ಬರೀ 150 ಅಡಿ ಅಷ್ಟೇ. ನೋಡಿ, 150 ಅಡಿನೂ ಇಲ್ಲ, 100 ಅಡಿ ಇದೆ. ನೋಡಿ, ಅಲ್ಲಿ ಹೋಯ್ತಿದೆ ಅದೇ ರೋಡು, ನಿಮ್ಗೆ ಅಲ್ಲೆಲ್ಲ ಕಾಣಿಸುತ್ತೆ. ಮತ್ತು ಈ ರೋಡ್ ಫೇಸ್ಗೆ ನಿಮಗೆ ಏನಿಲ್ಲ ಅಂದ್ರೂ 200 ಅಡಿಗಿಂತ ಜಾಸ್ತಿ ಬರುತ್ತೆ. ನಾವು 200 ಹೆಜ್ಜೆ ಇಕ್ಬೋದು ನಿಮಗೆ. ಹತ್ರ ಅಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ. ನೋಡಿ, ಅಣ್ಣಾರು ನಿಂತಿದ್ದಾರಲ್ಲ, ಅಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ ನಿಮಗೆ ಈ ಜಾಗ. ನಿಮಗೆ ವಿದ್ಯುತ್ ಕಂಬಗಳೆಲ್ಲ ಇರೋದ್ರಿಂದ ಆರಾಮಾಗಿ ನೀವು ಇಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ ಏನೂ ತೊಂದರೆ ಇಲ್ಲ. ಯಾಕಪ್ಪ ತೊಂದರೆ ಇಲ್ಲ ಅಂದರೆ, ನಿಮ್ಗೆ ಸ್ಟೇಟ್ ಹೈವೇ ಇದು, ಪಕ್ಕದಲ್ಲಿ ಊರದೇ, ತುಂಬ ಚೆನ್ನಾಗಿದೆ ಜಾಗ. ನೋಡಿ, ಇಲ್ಲಿಂದ ನಿಮಗೆ ಅಲ್ಲಿವರೆಗೂ ಲೆಂತ್ ಬರುತ್ತೆ. ನೋಡಿ, ಅದೇ ಸ್ಟ್ರೈಟ್ ಹೈವೇ. ಇಲ್ಲಿ ಹಿಂದೆಗಡೆಯಿಂದ ನೋಡಿದ್ರೆ ಇಲ್ಲಿಂದ ಒಂದು 50 ಅಡಿ. ನೋಡಿ, ಅದೇ ಸ್ಟ್ರೈಟ್ ಹೈವೇ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ ವೆಸ್ಟ್ ಫೇಸ್ ಬರುತ್ತೆ. ಈ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲ ಬೆಟ್ಟದಲ್ಲಿರುವಂಥದ್ದು ಜಾಗ ಇದು. ನೋಡಿ, ಬೆಟ್ಟದ ಪಕ್ಕ ಇರೋಂಥ ಜಾಗ. ನೋಡಿ, ಊರು ಅದೇ. ನೋಡಿ, ಅಲ್ಲಿ ಮನೆ ಕಾಣ್ತಿದ್ದಿಲ್ಲ, ಅದೇ ಊರು, ಅದೇ ಸ್ಟ್ರೈಟ್ ಹೈವೇ. ಸೌಂಡ್ ಕೇಳಿಸ್ತಿದೆಯಲ್ಲ, ನೋಡಿ, ಅದೇ ಸ್ಟ್ರೈಟ್ ಹೈವೇ, ಅದೇ ಊರು. ನಿಮ್ಗೊಂದು 10 ತೆಂಗಿನ ಮರ ಬರುತ್ತೆ ಅಷ್ಟೇ. ಇದು ಮಾವಿನ ಮರನೂ ಅಷ್ಟೇ, ಒಂದು 25 ಏನೋ ಬರುತ್ತೆ. 25-30 ತೆಂಗಿನ ಮರ ಬರುತ್ತೆ. ಮಿಕ್ಕಿದೆಲ್ಲ ಪ್ಲೈನ್ ಲ್ಯಾಂಡ್ ಇದು. ಈ 2 ಎಕರೆ 17 ಗುಂಟೆಯಲ್ಲಿ ಇಷ್ಟೇ ಗಿಡಗಳು ಬರೋದು. ಮಿಕ್ಕಿದೆಲ್ಲ ಪ್ಲೈನ್ ಲ್ಯಾಂಡ್ ಇದು. ಇದು ಬಂದು ಎಲ್ಲ ಕೆಂಪು ಭೂಮಿ. ನಿಮಗೆ ಏನು ಬೇಕಾದರೂ ಹೊಸ ಫಾರ್ಮೇಷನ್ ಮಾಡ್ಕೋಬೋದು. ಇದರಲ್ಲಿ ಬೋರ್ ಇಲ್ಲ, ನೀವೊಂದು ಬೋರ್ ಹಾಕೊಬೇಕು.